ಸ್ನೇಹಿತರೆ, ನಾನು ಹೋಗ್ತಾ ಇದ್ದೀನಿ ಮಂತ್ರಾಲಯ ಶ್ರೀ ರಾಯರ ಸನ್ನಿಧಿಗೆ. ಇದು ನಮ್ಮ ದಾವಣಗೆರೆ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಸಿಂಗಲ್ ಆಗಿ. ಖುಷಿ ಅನ್ನಿಸ್ತಾ ಇದೆ. ಸೊ ನೋಡೋಣ, ಇಲ್ಲಿಂದ ನನ್ನ ಒಂದು ರಾಯರ ದರ್ಶನದ 2 ವೀಲರಲ್ಲಿ ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿಂದ ಪ್ರಾರಂಭ ಆಗಿ ನಮ್ದು ಟ್ರಾವೆಲಿಂಗ್. ಸೊ ಎಲ್ಲಿಗೆ ಎಂಡ್ ಆಗುತ್ತೆ ನೋಡೋಣ. ಸೊ ರಾಯರ ಸನ್ನಿಧಿಗೆ ಬರ್ತಾ ಇದ್ದೀನಿ. ರಾಯರೇ, ನಿಮ್ಮ ಸನ್ನಿಧಿಗೆ ನಾವು ಬರ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ತೋರಿಸ್ತೀನಿ ಎಲ್ಲಿದ್ದೀರಿ ಅಂತ. ಸರಿ, ಖುಷಿಯಾಗಿ ಕೊಡ್ತೀರ ಸ್ನೇಹಿತರೆ. ನಿಜವಾಗ್ಲೂ ನೋಡಿ ಹೆಂಗೆ ಕಾಣ್ತಿದೆ ಲೊಕೇಶನ್. ನೋಡಿ ಸ್ನೇಹಿತರೆ, ಸಕ್ಕದ ಕಾಣ್ತಿದೆ ಅಲ್ವಾ? ಈ ಅಪ್ಪ ಮೋಡ ನೋಡಿ ಹೆಂಗೆ ಕಾಣ್ತಿದೆ. ವಾತಾವರಣ ಸೂಪರ್ ಆಗಿರುವಂಥ ಲೊಕೇಶನ್ನು. ಈ ಕಡೆ ಗುಡ್ಡಗಳು, ಆ ಕಡೆ ಸೀನ್ರಿ, ನೇಚರು. ಖುಷಿಯಾಗಿ ಕೊಡ್ತೀರ ಸ್ನೇಹಿತರೆ ನೀವು. ಲೊಕೇಶನ್ ನೋಡಿದ್ರೆ ನಿಜವಾಗ್ಲೂ ನೋಡಿ ಹೆಂಗೆ ಕಾಣ್ತಿದೆ ಲೊಕೇಶನ್. ನೋಡಿ ಸ್ನೇಹಿತರೆ, ಸಕ್ಕದ ಕಾಣ್ತಿದೆ ಅಲ್ವಾ? ಈ ಅಪ್ಪ ಮೋಡ ನೋಡಿ ಹೆಂಗೆ ಕಾಣ್ತಿದೆ. ವಾತಾವರಣ ಸೂಪರ್ ಆಗಿರುವಂಥ ಲೊಕೇಶನ್ನು. ಈ ಕಡೆ ಗುಡ್ಡಗಳು, ಆ ಕಡೆ ಸೀನ್ರಿ, ನೇಚರು. ಸ್ನೇಹಿತರೆ, ನನ್ನ ಅವತಾರ ನೋಡಿ. ಸಿಕ್ಕಾಪಟ್ಟೆ ಮಳೆ ಅಂದರೆ ಫುಲ್ ನೆದ್ಕೊಂಡ್ಬಿಟ್ಟಿದ್ದೀವಿ. ಅದರಲ್ಲೂ ಕೂಡ ಒಂದು ಸ್ಪೆಷಲ್ ಆಗಿರುವಂಥ ಜಾಗ ನಿಮ್ಗೆ ತೋರಿಸ್ಬೇಕು ಅಂತ ಒಂದು ನಿಲ್ಸಿದ್ವಿ ಗಾಡಿನ. ಸ್ನೇಹಿತರೆ, ನಿಜವಾಗ್ಲೂ ಖುಷಿ ಪಡ್ತೀರಾ ನೋಡಿ. ನಾನು ಹೇಳಿದ್ನಲ್ಲ, ಲೊಕೇಶನ್ ನೋಡಿ ಸ್ನೇಹಿತರೆ. 3 ದಿಕ್ಕಲ್ಲೂ ಕೂಡ ಗುಡ್ಡ. 3 ದಿಕ್ಕಿನಲ್ಲೂ ಕೂಡ ಗುಡ್ಡ ನೋಡಿ ಸ್ನೇಹಿತರೆ. ನಾವು ಈ ಥರ ಹಿಂಗೆ ಬಂದಿರೋದು. ಇವಾಗ ಜಸ್ಟ್ ಮಂತ್ರಾಲಯಕ್ಕೆ ಹೋಗ್ತಾ ಇದ್ವಿ. ಮಂತ್ರಾಲಯ ದರ್ಶನ ತೊಗೊಳ್ಬೇಕು ಅಂತಂದ್ರೆ ಮಂತ್ರಾಲಯಕ್ಕೆ 30 ಕಿಲೋಮೀಟ್ರ್ ಇರುತ್ತೆ ಮಂತ್ರಾಲಯ. ಅದಕ್ಕೋಸ್ಕರ ಒಳ್ಳೆ ಲೊಕೇಶನ್ ಕಾಣ್ತು, ತೋರಿಸೋಣ ಅಂತ ಹೇಳಿ ನಿಮಗೆ ಲೊಕೇಶನ್, ಒಳ್ಳೆ ಲೊಕೇಶನ್ ತೋರಿಸೋಣ ಅಂತ ನಿಲ್ಸಿದ್ವಿ. ನೋಡಿ ಸ್ನೇಹಿತರೆ, ಬಂಡೆ ಗುಡ್ಡ ಮಾತ್ರ ಸಿಕ್ಕಾಪಟ್ಟೆ ಇದೆ. ಏನಿದೆ ಗೊತ್ತಾ ಬಂಡೆಗಳು? ಆಂಧ್ರ ಖುಷಿ ಆಯ್ತಲ್ಲ. ಬ್ಲಾಗ್ ಮುಂದುವರ್ಸೋಣ. ಯಾಕಂದರೆ ಫಸ್ಟ್ ಟೈಮ್ ನಾನು ಬಂದಿರೋದು. ಅದು ಹತ್ತಿರದಲ್ಲಿ ಫಸ್ಟ್ ಟೂರಲ್ಲಿ ಬಂದಿರೋದು ಫಸ್ಟ್ ಟೈಮ್. ಎಲ್ಲಿ ಕೂಡ ಮಂತ್ರಾಲಯದಲ್ಲಿ ಇದೀನಿ ಇವಾಗ. ತುಂಬ ಖುಷಿ ಆಗುತ್ತೆ ಮಂತ್ರಾಲಯ.
ಶ್ರೀ ರಾಯರ ಸನ್ನಿಧಿಗೆ ಬರ್ತಿದ್ದೀವಿ ಇವಾಗ. ಎಲ್ಲ ಸ್ನೇಹಿತರೆ, ಫೈನಲಿ ನಾವು ಬಂದಿದ್ದೀವಿ ಮಂತ್ರಾಲಯಕ್ಕೆ. ಕಾರಣಕ್ಕೆ ನಾನು ನೀವು ಬರ್ತೀರಾ. ನಮ್ಮ ಮೇಲೆ ಅಭಿಮಾನಕ್ಕೆ, ನಮ್ಮ ಮೇಲೆ ಪ್ರೀತಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ನಿಮ್ಮ ಸೇವೆ ಮಾಡುವಂತಹ ಒಂದು ಭಾಗ್ಯ ನಮಗೆ ಸಿಕ್ಕಿದೆ. ಇದೇ ರೀತಿಯಲ್ಲಿ ಇಷ್ಟು ಸಹ ನಮ್ಮಿಂದ ಆಗಿರುವಂತಹ ದಯವಿಟ್ಟು ಕ್ಷಮಿಸಿ. ಇನ್ನೂ ಒಳ್ಳೆಯ ನಿಮಗೆ ಸೇವೆಯನ್ನು ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಖುಷಿಯಾಗಿ ಕೊಡ್ತೀರಾ ಸ್ನೇಹಿತರೆ. ನಿಜವಾಗ್ಲೂ ನೋಡಿ ಹಿಂಗೆ ಕಾಣ್ತಿದೆ ಲೊಕೇಶನ್ ನೋಡಿ ಸ್ನೇಹಿತರೆ, ಪಕ್ಕದ ಕಾಣ್ತಿದೆ ಅಲ್ವಾ. ಈ ಅಪ್ಪ ಮೋಡ ನೋಡಿ ಹೆಂಗೆ ಕಾಣ್ತಿದೆ, ಒಂದು ವಾತಾವರಣ ಸೂಪರ್ ಆಗಿರುವಂಥ ಲೊಕೇಶನ್ನು. ಈ ಕಡೆ ಗುಡ್ಡಗಳು, ಆ ಕಡೆ ಸೀನ್ರಿ ನೇಚರು. ಕಾರಣಕ್ಕೆ ನಾನು ಯಾಕಂದರೆ ದೂರದಿಂದ ನೀವು ಬರ್ತೀರಾ. ನಮ್ಮ ಮೇಲೆ ಅಭಿಮಾನಕ್ಕೆ, ನಮ್ಮ ಮೇಲೆ ಪ್ರೀತಿಗೆ ಧನ್ಯವಾದ ತಿಳಿಸ್ತೀನಿ. ನಿಮ್ಮ ಸೇವೆ ಮಾಡುವಂತಹ ಒಂದು ಭಾಗ್ಯ ನಮಗೆ
ಸಿಕ್ಕಿದೆ. ಇದೇ ರೀತಿಯಲ್ಲಿ ಇಷ್ಟು ದಿವಸ ನಮ್ಮಿಂದ ಆಗಿರುವಂಥ ಕ್ಷಮಿಸಿ ಇನ್ನೂ ಒಳ್ಳೆಯ ನಿಮಗೆ ಸೇವೆಯನ್ನು ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ.